ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮೊದಲೇದಾಗಿ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಹ್ಯಾಪಿ ಹೋಲಿ. ಬಣ್ಣಗಳ ಜೊತೆಗೆ ಬಾಂಧವ್ಯವನ್ನು ಬೆಸೆಯುವ ಹೋಳಿ ಹಬ್ಬ, ರಂಗುರಂಗಿನ ಹೋಳಿ ಹಬ್ಬ ನಿಮ್ಮ ಬಾಳನ್ನು ರಂಗಾಗಿಸಲಿ, ಆನಂದದ ಬಣ್ಣ ಎಲ್ಲೆಲ್ಲೂ ತುಂಬಲಿ ಅಂತ ಹೇಳ್ತಾ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಈ ಹೋಳಿ ಹಬ್ಬ ಎಲ್ಲರ ಬಾಳಲ್ಲೂ ಬಣ್ಣ ಬಣ್ಣದ ಬೆಳಕನ್ನು ತರಲಿ, ಎಲ್ಲರ ಲೈಫು ಚೆನ್ನಾಗಿರ್ಲಿ, ಎಲ್ಲರ ಲೈಫಲ್ಲಿ ಕಲರ್ಫುಲ್ ಬಣ್ಣಗಳು ತುಂಬಿ ಆನಂದದಿಂದ ಇರ್ಲಿ ಅನ್ಕೊಂಡಿರೋದು ಎಲ್ಲ ಆಗ್ಲಿ ಅಂತ ಕೇಳ್ತೀನಿ. ಹಾಗೆ ಒಬ್ರು ಕಮೆಂಟ್ ಮಾಡಿದ್ರು, ನಾನಿವತ್ತು ವಿಡಿಯೋ ಹಾಕಕ್ಕಾದ್ರೆ ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ. ಸೊ ಅದಕ್ಕೆ ಎಲ್ರಿಗೂ ವಿಶ್ ಮಾಡಬೇಕು ಅನ್ನೋ ಕಾರಣಕ್ಕೆ ಇದೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೆ ಚಿಕ್ಕದಾಗಿ. ಯೂಸರ್ ಐ ಡಿ ನೇಮ್ ಬಂದ್ಬಿಟ್ಟು ಉಮಾ SL ನಾಯಕ್ ಅಂತ ಇದೆ. ಹಾಯ್ ಸಿಸ್ಟರ್, ನನ್ನ ನೇಮ್ ಉಮಾ, ನನ್ನ ಹಸ್ಬೆಂಡ್ ರವಿ ಅಂತ, ನನ್ನ ಇಬ್ರು ಮಕ್ಕಳು ಯುವನ್ ಪ್ರಣವ್ ಅಂತ, ಅವ್ರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಉಮಾ, ನಿಮಗೆ, ನಿಮ್ಮ ಹಸ್ಬೆಂಡ್ ರವಿ ಅವ್ರಿಗೆ, ನಿಮ್ಮ ಮಕ್ಕಳು ಇಬ್ಬರಿಗೂ, ಯುವನ್ ಪ್ರಣವ್ ಇಬ್ಬರಿಗೂ ನನ್ನ ಕಡೆಯಿಂದ ಹಾಯ್, ವೆರಿ ಗುಡ್ ಮಾರ್ನಿಂಗ್. ನಿಮಗೂ ಸಹ ಹ್ಯಾಪಿ ಹೋಳಿ. ಈ ಹೋಳಿ ನಿಮ್ಮ ಲೈಫಲ್ಲಿ ಕಲರ್ಫುಲ್ ಆಗಿ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಇನ್ನೊಂದು, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ನನಗೆ ಅವ್ರ ನೇಮ್ ಯೂಸರ್ ಐ ಡಿ ನೇಮ್ ಅಷ್ಟೇ ಅಂತಿಲ್ಲ. ಏನಂದ್ರೆ, ಈಗ ತಾಯಿ ಆದಂಗೆ ಅತ್ತೆ ಆಗಲ್ಲ, ಏನ್ ಮಾಡಿದ್ರು ತವ್ರ ಮನೆಯಲ್ಲಿ ಹೆಣ್ಮಕ್ಳಿಗೀಗ ಇನ್ನು ಕೂತು ಆರಾಮ್ ಅನ್ಸಿದಷ್ಟು ಗಂಡನ ಮನೇಲಿ ಅನ್ಸಲ್ಲ. ಅದು ನಿಜಾನೇ, ಎಲ್ರ ಬಾಳಲ್ಲೂ ಅದು ನಿಜಾನೇ. ಆದ್ರೆ ಒಬ್ರು ಕಮೆಂಟ್ ಮಾಡಿದ್ರು, ನಾನು ಅದನ್ನ ಒಪ್ಕೋತೀನಿ, ಅಕ್ಸೆಪ್ಟ್ ಮಾಡ್ತೀನಿ. ಏನಂದ್ರೆ, ತಾಯಿಗೂ ಆಸಕ್ತಿ ಬ್ಯಾಸಕ್ತಿ ಇರ್ತೈತ್ರಿ ಅವ್ರಿಗೂ ಅಂತ ಅಂದಿದ್ರು. ಹೌದು, ಅದು ನಿಜಾನೇ. ಅವ್ರಿಗೂ ಎಲ್ಲಾನು ಅವರೇ ಮಾಡ್ಬೇಕು ಅಂತ ಏನಿಲ್ಲ, ಅವ್ರಿಗೂ ಆಸಕ್ತಿ ಬ್ಯಾಸಕ್ತಿ ಮಾಡಿ ಸುಸ್ತಾಗುತ್ತೆ, ಎಲ್ಲಾನು ಆಗುತ್ತೆ. ನಾನನ್ನ ಒಪ್ಕೋತೀನಿ, ಅದನ್ನ ನಾನು ಏನದು ತಿರಸ್ಕರಿಸಲ್ಲ. ನಾನು ಇದ್ರ ಬಗ್ಗೆ ನಾನು ಸ್ಟೋರಿಲಿ ನಾನು ಆ ರೀತಿ ಏನು ಹೇಳಿಲ್ಲ. ಬಟ್ ತಾಯಿನೇ ನಮ್ಮ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ಮಕ್ಕಳಿಗೂ ಅದೇ ಭಾವನೆನೇ ಇರುತ್ತೆ, ಅದು ಇದ್ದೇ ಇರುತ್ತೆ. ಅವ್ರಿಗೂ ಕಷ್ಟ ಆಗ್ಲಿ ನೋವಾಗ್ಲಿ ಏನಾದ್ರೂ ಮಕ್ಕಳಿಗಾದ್ರೂ ತಾಯಿಗೆ ಏನಾದ್ರೂ ಆದ್ರೆ ಮಕ್ಕಳಿಗೆ ಸಂತ ಆಗುತ್ತೆ, ಹಾಗೆ ಮಕ್ಕಳಿಗೆ ಏನಾದ್ರೂ ಆದ್ರೆ ತಾಯಿ ಸಂತ ಹಾಗೆ ಆಗುತ್ತೆ. ಹಾಗಾಗಿ ಮಕ್ಕಳು ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ನಾನಿಲ್ಲಿ ಡಿಫ್ರೆನ್ಸ್ ಹೇಳಿದ್ದು, ಗಂಡನ ಮನೆಯಿಂದ ತವ್ರ ಮನೆಗೆ ಹೆಣ್ಮಕ್ಳು ಬಂದಾಗ ತಾಯಿ ಮನಸ್ಸು ಹೆಂಗಿರುತ್ತೆ ಅಂದ್ರೆ, ನೀ ಗಂಡನ ಮನೆಯಿಂದ ಬಂದ್ಯವ, ಅಲ್ಲೇ ಎಲ್ಲ ಮಾಡಿ ನಿನಗೂ ಅಲ್ಲಿ ಯಾರು ಬಿಡಿಸಿ ಕುಂದ್ರಸೋರದಾರ, ಇಲ್ಲ ಆರಾಮಿರು ನೀ ಅಂತ ಹೇಳೋ ಒಂದು ಆ ರೀತಿ ಒಳಗ ನಾನು ಸ್ಟೋರಿ ಒಳಗ ವ್ಯಕ್ತಪಡಿಸೀನಿ. ಇಲ್ಲಿ ತಾಯಿಗೆ ಹಚ್ಚಿ ಕೊಡೋ ಅಂತದ್ದೇನಿಲ್ಲ, ಅವ್ರಿಗೂ ಆಸಕ್ತಿ ಬ್ಯಾಸಕ್ತಿ ಇರ್ತೈತಿ, ಹಂಗೆ ಹೆಣ್ಮಕ್ಳು ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ತಾಯಿ ಮನ್ಯಾಗ ಏನಾಗ್ತೈತಿ ಅಂದ್ರ, ಈ ಗಂಡನ ಮನ್ಯಾಗ ನಮಗ ಬ್ಯಾಸರ ಆಗ್ಲಿ ಆಗದೆ ಇರ್ಲಿ ಏನಾದ್ರೂ ನಾವು ಕೆಲಸ ಮಾಡ್ಲೇಬೇಕು. ಅದೊಂದು ಒಳಗ ಅಂಜಿಕೆ ಅನ್ನೋದು ಇರ್ತೈತಿ, ಏನಾದ್ರೂ ಯಾರಾದ್ರೂ ಅಂತಾರೇನ, ಈ ಕೂತ್ಬಿಟ್ಲಲ್ಲ. ತಾಯಿ ನಮ್ಗೆ ಆರಾಮಿಲ್ಲ ಅಂದ್ರೆ ಒಂದ್ ಏನು ಹಚ್ಚಲ್ಲ. ಬಟ್ ಅಲ್ಲಿ ಒಂದ್ಸರ್ತಿ ಆರಾಮಿರುವನು ಅನ್ಬೋದು, ಇಲ್ಲ ಏನ್ ದೊಡ್ಡ ಆಗೋದಕ್ಕೆ ಈಗ ಆರಾಮಿಲ್ಲ ಕುಂತ್ ಬಿಟ್ಟ ಅಂತಾನು ಅನ್ಬೋದು. ಈ ರೀತಿ ಸಿಚುವೇಶನ್ಗಳು ಗಂಡನ ಮನೆಯಾಗ ಬರ್ತಾವ. ಆದ್ರೆ ತವ್ರ ಮನೆಯಲ್ಲಿ ತಾಯಿ ತನಗೆ ಎಷ್ಟು ನೋವಾದ್ರೂ ತನ್ನ ಮಕ್ಕಳಿಗೆ ನಾನ್ ಪಡೋ ಕಷ್ಟ ಅವ್ರಿಗೆ ಬರಬಾರ್ದು ಅಂತ ಬಯಸೋ ಜೀವನೇ ತಾಯಿ. ಹಾಗಾಗಿ ನಾನು ಅದನ್ನ ಹೇಳಕ್ ಹೊಟ್ಟಿದ್ದೀನಿ, ಅವ್ರಿಗೂ ಕಷ್ಟ ನೋವು ಇರ್ತಾವಂತ, ಅದು ಎಲ್ರಿಗೂ ಗೊತ್ತೈತಿ. ಬಟ್ ನೀವು ಈ ಕ್ವಶನ್ ಕೇಳಿ ನನಗೆ ಬಹಳ ಖುಷಿ ಆಯ್ತು, ಅದನ್ನ ನಾನು ಕ್ಲಾರಿಫೈ ವಿಡಿಯೋದಲ್ಲೇ ಮಾಡ್ತೀನಿ ಅಂತ ಹೇಳಿದೆ. ಬಟ್ ನಾನು ಇವತ್ತು ವಿಡಿಯೋ ಮಾಡಕ್ ಆಗುತ್ತೆ ಬಿಡುತ್ತೆ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಇದರಲ್ಲಿ ಕ್ಲಾರಿಫೈ ಮಾಡಿದ್ದೀನಿ. ಇದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನು ಗಂಡನ ಮನೆಗೂ ತವ್ರ ಮನೆಗೂ ಇರೋ ಡಿಫ್ರೆನ್ಸ್ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಹಾಗೆ ಇದು ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಹೌದು ನಿಜ ಅಂತ. ಕೆಲವೊಂದ್ ಕಡೆ ಅತ್ತೆಯರು
ಒಳ್ಳೆಯವ್ರು ಇರ್ಬೋದು, ನಾನೇನು ಅದನ್ನ ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲಾ ಕಡೆ ಆಗುವಂಥದ್ದು ತವ್ರ ಮನೇಲಿ ಗೊತ್ತ ಬಂದಂಗ ಗಂಡನ ಮನೇಲಿ ಬರಲ್ಲ ಅನ್ನೋದು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಒಂದು ಅದೇ ರೀತಿನೇ ಇದೆ. ಸೊ ಹಂಗಾಗಿ ನಾನು ಅದನ್ನ ಹೇಳಿದ್ದೀನಿ ಅಷ್ಟೇ. ನಿಮ್ಗೆ ಯಾರು ಕಮೆಂಟ್ ಮಾಡಿದ್ದೀರಾ ಅವ್ರ ಯೂಸರ್ ಐ ಡಿ ನೇಮ್ ನನಗೆ ನೆನಪಿಲ್ಲ, ಸಾರಿ. ನಾನು ನಿಮ್ಮ ಕಮೆಂಟ್ಗೆ ನಾನು ಕ್ಲಾರಿಫೈ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಸೊ ಈ ಕ್ವಶನ್ ಮಾಡಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು. ನನಗೂ ಒಂದು ಕ್ಲಾರಿಫೈ ಕೊಡೋ ಹಂಗೆ ಆಯ್ತು ಅಂತ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. 1 ಸೆಕೆಂಡ್. ಎಲ್ರಿಗೂ ಹ್ಯಾಪಿ ಹೋಲಿ. ಎಲ್ರ ಬಾಳಲ್ಲೂ ಈ ಬಣ್ಣ ಬೆಳಕಾಗಿ ಬರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ.